ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಎಲ್ಲಾದರೂ ಹೋದಾಗ ತಡ ಆದರೆ ಒಂದು ಫೋನ್ ಮಾಡಿ ತಡ ಆಗುತ್ತೆ ಅಂತ ತಿಳಿಸ್ಬೇಕಲ್ವಾ? ನಿಮ್ಮಮ್ಮ ಅವಾಗಿಂದ ಬರೀ ಬಾಗಲ್ ಕಡೆದೇ ನೋಡ್ತಾ ಇದ್ದಾಳೆ. ಚಲ್ವಿ, ಎಲ್ಲೋಗಿದ್ರಮ್ಮ? ಮಾವ, ಅತ್ತೆ, ನಾವಿಬ್ಬರು ನಿಮ್ಮ ಹತ್ರ ಒಂದು ಸುಳ್ಳು ಹೇಳಿದ್ದೀವಿ. ಸುಳ್ಳ? ಏನಮ್ಮ ಅದು? ಅದು ನಾವಿವತ್ತು ಯಾವುದೇ ಕೆಲಸದ ಮೇಲೆ ಹೋಗಿರಲಿಲ್ಲ. ನಾವು ಭಾವನಾ ಅಕ್ಕ ಮನೆಗೆ ಹೋಗಿದ್ವಿ. ಅಲ್ಲಮ್ಮ, ಭಾವನಾ ಅವಳ ಫ್ರೆಂಡ್ ಮನೆಯಲ್ಲಿ ಆರಾಮಾಗಿದ್ದಾಳೆ ಅಂತ ಹೇಳಿದ್ರಲ್ಲ, ಅಲ್ಲೇನಾದರೂ ತೊಂದರೆ ಆಯ್ತಾ? ಫ್ರೆಂಡ್ ಮನೇಲಿ ಇಲ್ವಾ? ಭಾವನಾ ಬಾಡಿಗೆ ಮನೇಲಿದ್ದಾಳ? ಏನಪ್ಪ ಹೇಳ್ತಾ ಇದೆಯಾ? ಏನೇ ಹೇಳ್ತದೆ ನೀನು? ಹೌದು ಅತ್ತೆ, ಭಾವನಾ ಅಕ್ಕ ಸಂತೋಷ್ ಭಾವನ ಮನೆ ಬಿಟ್ಟು ಬಂದರು ಅಂತ ಗೊತ್ತಾದಾಗ ನಾನು ವೆಂಕಿ ಮಾವ ಎಲ್ಲ ಹುಡ್ಕಕ್ಕೆ ಹೋಗಿದ್ವಲ್ಲ, ಆಗ ನನಗೆ ವೆಂಕಿಗೆ ಭಾವನಾ ಅಕ್ಕ ದೇವಸ್ಥಾನದಲ್ಲಿ ಸಿಕ್ಕಿದ್ರು. ಆವಾಗ ನಾವು ಎಷ್ಟೇ ಬಲವಂತ ಮಾಡಿ ಮನೆಗೆ ಬನ್ನಿ ಅಂತ ಕರೆದ್ರು, ಇಲ್ಲ ನಾನು ಬರಲ್ಲ, ನಾನು ಬಂದರೆ ಅಪ್ಪ ಅಮ್ಮಂಗೆ ಇನ್ನೂ ದುಃಖ ಆಗುತ್ತೆ, ನನ್ನಿಂದ ಈಗಾಗಲೇ ಅವರು ತುಂಬ ನೊಂದಿದ್ದಾರೆ, ನಾನು ಬರಲ್ಲ ಅಂತ ತುಂಬ ಹಠ ಮಾಡಿದ್ರು. ಅದಕ್ಕೆ ನಮಗೆ ಗೊತ್ತಿರೋರೊಬ್ಬರು ಮನೆ ಬಾಡಿಗೆ ಖಾಲಿ ಇದೆ ಅಂತ ಹೇಳಿದರು. ಅದನ್ನೇ ಭಾವನಾ ಅಕ್ಕಂಗೆ ಕೊಡಿಸಿದ್ವಿ. ಅಲ್ಲಮ್ಮ ಚಲ್ವಿ, ಈ ವಿಷಯನ ನಮಗೆ ಯಾತಕ್ಕೆ ಮೊದಲೇ ಹೇಳಿಲ್ಲ ನೀವು? ಸ್ವಲ್ಪ ದಿನ ಕಳ್ಕೊಂಡು ಹೇಳಿದ್ರಾಯ್ತು ಅಂತ ನಾವು ಸುಮ್ಮನೆ ಆದ್ವಿ. ಆದರೆ ಅಷ್ಟರಲ್ಲೇ ಸಿದ್ದು ಅಣ್ಣನ ಮನೇಲೂ ಏನೇನೋ ಜಗಳ ಆಗಿ ಅವರು ಮನೆ ಬಿಟ್ಟು ಬಂದ್ಬಿಟ್ಟಿದ್ರು. ಭಾವನಾ ಅಕ್ಕನ ತುಂಬ ಹುಡುಕಿದ್ರು. ಭಾವನಾ ಅಕ್ಕ ಸಿಗದೆ ಇರೋದಕ್ಕೆ ಬೇಜಾರಲ್ಲಿ ಕುಡಿದು ರೋಡಲ್ಲಿ ಬಿದ್ದಿದ್ರು. ಅದು ನಮಗೆ ಕಾಣಿಸ್ತು. ಆಗ ವೆಂಕಿ ಅವ್ರನ್ನ ಅವ್ರ ಫ್ರೆಂಡ್ ಮನೇಲಿ ಬಿಟ್ಟಿದ್ರು. ಮಧ್ಯರಾತ್ರಿ ಕರ್ಕೊಂಡೋಗಿ ಭಾವನಾ ಅಕ್ಕನ ಮನೆ ಹತ್ರ ಬಿಟ್ಟು ಬಂದರು. ನಾವು ಅಂದ್ಕೊಂಡ್ವಿ ಬೆಳಗ್ಗೆ ನಾವು ಹೋಗೋ ಅಷ್ಟೊತ್ತಿಗೆ ಅವರಿಬ್ಬರು ಒಂದಾಗಿರ್ತಾರೆ ಅಂತ. ಆದರೆ ಬೆಳಗ್ಗೆ ತಿಂಡಿ ತೊಗೊಂಡು ಹೋದಾಗಲೇ ಗೊತ್ತಾಗಿದ್ದು, ಪಾಪ ಸಿದ್ದು ಅಣ್ಣ ಹೊರಗಡೆನೆ ಕೂತ್ಕೊಂಡಿದ್ರು. ಲಕ್ಷ್ಮೀ ನಿವಾಸ